ಭುವನಂ ಗಗನಂ ಫೆಬ್ರವರಿ 14ರಂದು ರಾಜ್ಯಾದ್ಯಂತ ಬಿಡುಗಡೆ. ಇನ್ನು ನಮ್ಮ ಕರ್ನಾಟಕದ ಪವರ್ಫುಲ್ ಮಂತ್ರಿ ಸಂತೋಷ್ ಲಾಡು ಆವಾಗ ಟಗ್ರ ಥರ ಕೆರಿತಾ ಇರ್ತಾರೆ, ಕಮಾನ್ ನರೇಂದ್ರ ಮೋದಿ ಅಂತ. ಮತ್ತೆ ನರೇಂದ್ರ ಮೋದಿ ಅವರನ್ನ ಕರೆದಿದ್ದಾರೆ. ಪ್ರಧಾನಿ ಮೋದಿ ಬದಲಿಸಿ ದೇಶವನ್ನು ಉಳಿಸಿ ಅಂತ ಸಂತೋಷ್ ಲಾಡ್ ಕರೆ ಕೊಟ್ಟಿದ್ದಾರೆ. ಅಮೆರಿಕಾದಿಂದ ಕಾಲಿಗೆ ಚೈನ್ ಹಾಕಿಕೊಂಡು ದೇಶದ ಜನರನ್ನ ತಂದು ಬಿಸಾಕಿದ್ದು ಇಡೀ ದೇಶಕ್ಕೆ ಅವಮಾನ ಮಾಡಿದ್ರು. ಭಾರತದಲ್ಲಿ 18 ಲಕ್ಷ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ. ಆದರೆ ಇದರ ಬಗ್ಗೆ ಯಾವುದೇ ಚರ್ಚೆ ಆಗ್ತಾ ಇಲ್ಲ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಸಂತೋಷ್ ಲಾಡ್, ಕಳೆದ 11 ವರ್ಷದಿಂದ ಏನನ್ನೂ ಮಾಡಿಲ್ಲ, ಲೆಕ್ಕ ಇಲ್ಲ, ಬುಕ್ ಇಲ್ಲ. ಸಾಹೇಬ್ರು ದಿನಕ್ಕೆ 3 ಬಾರಿ ಬಟ್ಟೆ ಬದಲಿಸ್ತಾರೆ, 16 ಗಂಟೆ ಕೆಲಸ ಮಾಡ್ತಾರೆ ಅಂತಾರೆ. ಆದರೆ ಅವರ ಕಣ್ಣುಗಳು ಒಳೆಯುತ್ತಿವೆ. ಏನ್ ಕೆಲಸ ಮಾಡ್ತಾರೆ ಅನ್ನೋದು ಜನರಿಗೆ ಗೊತ್ತಾಗ್ತಿಲ್ಲ ಅಂತ ಕಳೆದ 10 ವರ್ಷಗಳಲ್ಲಿ ದೇಶದ ಆರ್ಥಿಕತೆ ಕುಸಿದಿರುವ ಬಗ್ಗೆ ಲಾಡ್ ಆಕ್ಷೇಪ ವ್ಯಕ್ತಪಡಿಸಿದ್ದಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೀವನ ಶೈಲಿ ಕುರಿತು ಕಿಡಿಕಾರಿದ್ರು. ಮೋದಿ ಒಂದು ಪ್ರೆಸ್ ಮೀಟ್ ನಡೆಸಲಿ, ರಾಜಕೀಯ ವಿಷಯದ ಬಗ್ಗೆ ಚರ್ಚೆಗಳಿಂದ ದೂರವಿರೋದ್ರ ಬಗ್ಗೆ ಕಿಡಿಕಾರಿದ ಲಾಡ್, ಎಲ್ಲಾ ರಾಜ್ಯಗಳಿಗೆ ಹೋಗಿ ಮೋದಿ ಸಾಹೇಬರು ಪ್ರೆಸ್ ಮೀಟ್ ಮಾಡಲಿ, ಎಂದಾದರೂ ಓಪನ್ ಡಿಸ್ಕಷನ್ ಮಾಡಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ರು. 11 ವರ್ಷದಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರಾ? ಕೇವಲ ಮನ್ ಕಿ ಬಾತ್ ಅಂತಾರೆ. ಕಳೆದ ಲೋಕಸಭೆ ಚುನಾವಣೆ ವೇಳೆ ಮೋದಿಯವರು ಮಂಗಳಸೂತ್ರ, ಪಾಕಿಸ್ತಾನ ಎರಡೇ ಮಾತಾಡಿದ್ದು. 10 ವರ್ಷದಿಂದ ಬಿಜೆಪಿಯವರಿಗೆ ಮೋದಿ ಬಿಟ್ಟರೆ ಯಾವ ನಾಯಕರು ಕಾಣಲಿಲ್ವೇ? ಮಹಾರಾಜ ಅಲ್ಲಿಂದ ಇಳಿಯುವುದೇ ಪರಿಹಾರ ಎಂದರು. ರಾಹುಲ್ ಗಾಂಧಿ ಜೊತೆ ಮೋದಿ ಅವರು 5 ಗಂಟೆ ಚರ್ಚೆ ಮಾಡ್ತಾರಾ ಅಂತ ಸವಾಲು ಹಾಕಿದ ಸಂತೋಷ್ ಲಾಡ್, ಬಿಜೆಪಿಯಲ್ಲಿ ಕೆಲಸ ಮಾಡುವವರಿಗೆ ಪ್ರಧಾನಮಂತ್ರಿ ಹುದ್ದೆ ಕೊಟ್ಟರೆ ದೇಶ ಉಳಿಯುತ್ತದೆ. ಈಗಾಗಲೇ ದೇಶ 100 ವರ್ಷ ಹಿಂದೆ ಸಾಗಿದೆ. ಪ್ರಧಾನಿ ಬದಲಾದರೆ ದೇಶದ ಆರ್ಥಿಕ ಪರಿಸ್ಥಿತಿ ಉಳಿಯುತ್ತದೆ, ಯುವಕರು ಉಳಿತಾರೆ ಅಂತ ಹೇಳಿದ್ದಾರೆ. ಸಂತೋಷ್ ಲಾಡ್ ಒಳ್ಳೆ ಮಾತು ಹೇಳೋರಪ್ಪ. ಅವ್ರ ಪ್ರಕಾರ ಇನ್ನೊಂದಷ್ಟು ಜನ ಕಾಮೆಂಟ್ ಹಾಕೋರು ಅದಕ್ಕೆ, ನರೇಂದ್ರ ಮೋದಿ ಇಳಿಯದಿರಲಿ, ರಾಹುಲ್ ಗಾಂಧಿ ಇಳಿಸಿ ಲಾಡ್ ಸಾಹೇಬ್ರೆ, ಅಟ್ಲೀಸ್ಟ್ ಕಾಂಗ್ರೆಸ್ ಉದ್ಧಾರ ಆಗುತ್ತೆ, ಅಧಿಕಾರಕ್ಕೆ ಬರುತ್ತೆ. ನರೇಂದ್ರ ಮೋದಿ ಇಳಿಬೇಕು ಅಂದರೆ ನೀವು ರಾಹುಲ್ ಗಾಂಧಿನ ಇಳಿಸ್ಬೇಕು. ರಾಹುಲ್ ಗಾಂಧಿ ಜಾಗಕ್ಕೆ ನೀವಾರ ಕೂತ್ಕೊಳ್ಳಿ, ಯಾರು ಕೂತ್ಕೊಳ್ಳಿ ಅಂತ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾ ಕಾಮೆಂಟ್ ಹಾಕಿದ್ದಾರೆ. ನರೇಂದ್ರ ಮೋದಿಯನ್ನು ಇಳಿಸೋಕ್ಕೆ ಬಿಜೆಪಿ ಇಳಿಸ್ಬೇಕು, ಕಾಂಗ್ರೆಸ್ ಅವರು ಹೇಳಿದ ತಕ್ಷಣ ಇಳಿಸೋಕ್ಕಾಗತ್ತೇನು? ಅದಿಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಟರೆ, ಡಿ ಕೆ ಶಿವಕುಮಾರ್ ಬಿಟ್ಟರೆ, ಆಗಿದ್ದಾಗೆ ನರೇಂದ್ರ ಮೋದಿ ಅವ್ರನ್ನ ಕರೆದು ಕಮಾನ್ ಮೋದಿ ಅವರೇ ಉತ್ತರ ಕೊಡಿ ಅಂತ ಕೇಳೋದು ಸಂತೋಷ್ ಲಾಡ್. ಗಟ್ಟಿ ಮನುಷ್ಯ, ಗುಂಡಿಗೆ ಗಟ್ಟಿಯಾಗೈತೆ, ಧೈರ್ಯ ಐತೆ. ಎಲ್ಲ ಬೇರೆಯವರೆಲ್ಲ ಐಟಿ ಇಡಿ ದಾಳಿ ಮಾಡ್ಬಿಟ್ರೆ ಭಯ ಬೀಳ್ತಾರೆ. ಈ ಸಂತೋಷ್ ಲಾಡ್ ಯಾವತ್ತೂ ಭಯ ಬೀಳೋದಿಲ್ಲ. ಆದಂಗಾಲಿ ಮಾದಪ್ಪನ ಜಾತ್ರೆ ಅಂತ ಬೈತಾ ಇರ್ತಾರೆ, ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ. ಬಟ್ ಗೊತ್ತಿಲ್ಲ ಎಲ್ಲಿವರೆಗೆ ಹಿಂಗೆ ಅಂತ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.